ಮಳೆಯಿಂದ ಆದಂತಹ ಅವಾಂತರಗಳ ಮುಂದುವರೆದ ಸರಣಿ ಇಂದಿರಾನಗರದಲ್ಲಿ ಹೇಗಿದೆ? ಇಂದಿರಾನಗರದ ಮನೆಗಳಿಗೂ ಕೂಡ ನೀರು ನುಗ್ತಾ ಇರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇಂದಿರಾನಗರದ ಸೆಕೆಂಡ್ ಸ್ಟೇಜ್ನಲ್ಲಿ 3 ರಸ್ತೆಗಳು ಕೂಡ ಜಲಾವೃತವಾಗಿದೆ. ಇಲ್ಲೂ ಅಗೇನ್ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಜನ ಆಚೆ ಬರೋದಕ್ಕಾಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಆಫೀಸಿಗೆ ಹೋಗೋರು ಇದನ್ನ ಹೆಂಗ್ ದಾಟ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ ಹೇಳಿ? ಸೊ ಇವ್ರದ್ದು ಕೂಡ ಅದೇ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ರಾತ್ರಿ ಸುರಿದ ಭಾರಿ ಮಳೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ಇಂದಿರಾನಗರದ ಸೆಕೆಂಡ್ ಸ್ಟೇಜ್ನಲ್ಲಿ ಈಗ ಅನೇಕ ಮನೆಗಳು ಜಲಾವೃತ ಆಗಿರುವಂಥದ್ದು ಗಮನಿಸ್ತಾ ಇದ್ರಿ. ಇಂದಿರಾನಗರದ ಸೆಕೆಂಡ್ ಸ್ಟೇಜ್ನಲ್ಲಿರುವಂತಹ 3-4 ರಸ್ತೆಗಳೇನಿದೆ ಅದು ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಪರಿಣಾಮವಾಗಿ ನಿವಾಸಿಗಳು ಮನೆಯಿಂದ ಆಚೆ ಬರೋದಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾಳ ಇಂದಿರಾನಗರ ದೊಡ್ಡ ರೆಸಿಡೆನ್ಷಿಯಲ್ಸ್ ಇರುವಂತಹ ಏರಿಯಾ. ಸಾಮಾನ್ಯವಾಗಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಇಂದಿರಾನಗರ ಕೂಡ ಒಂದು. ಬೇರೆ ಬೇರೆ ಭಾಗದ ಜನ ಕೂಡ ಇಲ್ಲಿ ವಾಸವನ್ನು ಮಾಡ್ತಾರೆ. ಈಗಿರುವಂತಹ ಪ್ರದೇಶಗಳಲ್ಲಿ ಸರಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸದೇ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಕ್ಕಳು, ದೊಡ್ಡವರು, ವಯಸ್ಸಾದಂಥವರು ಎಲ್ಲರೂ ಕೂಡ ಬಹಳ ಪರಿತಪಿಸುವಂತಹ ಪರಿಸ್ಥಿತಿ ಸದ್ಯ ಇಂದಿರಾನಗರ ಭಾಗದಲ್ಲಿ ಕಾಣಬಹುದಾಗಿದೆ. ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ಗಳನ್ನು. ವಾಹನಗಳೆಲ್ಲವೂ ಕೂಡ ಮುಳುಗಿ ನಿಂತಿರುವಂಥ ವಾಹನಗಳನ್ನು ಆಚೆ ಕೂಡ ತೆಗೆಯೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. ಸರಿಯಾದ ರೀತಿಯಲ್ಲಿ ಮಳೆಗಾಲ ಆರಂಭ ಆಗ್ತಾ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳದೆ ಇರುವಂತಹ ಪರಿಣಾಮವಾಗಿ ಜನ ಈ ರೀತಿಯಾದಂತಹ ಪರಿಸ್ಥಿತಿನ ಎದುರಿಸಬೇಕಾಗಿದೆ. ಮನೆಯಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಮನೆಯ ಮೇಲ್ಭಾಗದಲ್ಲಿ, ಮನೆಯ ಒಳಭಾಗದಲ್ಲಿ ಸಿಲುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಗ್ರೌಂಡ್ ಫ್ಲೋರ್ನಲ್ಲಿ ಇರುವಂತಹ ಮನೆಗಳೆಲ್ಲದಕ್ಕೂ ಕೂಡ ನೀರು ನುಗ್ಗಿದೆ. ಅವ್ರು ಯಾರೂ ಕೂಡ ಗ್ರೌಂಡ್ ಫ್ಲೋರ್ನಲ್ಲೂ ವಾಸ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ. ಈಗಿರಬೇಕಾದ್ರೆ ಇನ್ನೂ ಇಷ್ಟೊತ್ತಾದರೂ ಕೂಡ ಸಂಬಂಧಪಟ್ಟಂಥ ಯಾವ ಅಧಿಕಾರಿಗಳು ಬಂದು ಏನಾಗಿದೆ ಅನ್ನುವಂತಹ ಕೇಳುವಂಥ ಸೌಜನ್ಯವನ್ನು ಕೂಡ ಇನ್ನೂ ಕೂಡ ತೋರಿಸ್ತಾ ಇಲ್ಲ. ನಿವಾಸಿಗಳ ಸಂಕಷ್ಟ ಹೇಳ ತೀರದಂತಿದೆ. ಹೀಗಿದ್ರೂ ಕೂಡ ನೀರನ್ನು ಹೊರಹಾಕುವಂಥ ನಿಟ್ಟಿನಲ್ಲೂ ಕೂಡ ಯಾವುದೇ ವ್ಯವಸ್ಥೆಗಳನ್ನು ಮಾಡ್ಕೊಂಡಿಲ್ಲ. ಇದು ನಿಜಕ್ಕೂ ವಿಪರ್ಯಾಸ. ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ನೀರನ್ನು ಆಚೆ ಹಾಕಿದ್ರೆ ನಿವಾಸಿಗಳು ಕೊಂಚ ರಿಲ್ಯಾಕ್ಸ್ ಆಗ್ತಾರೆ, ರಿಲೀಫ್ ಆಗ್ತಾರೆ. ಮಳೆ ಏನಾದರೂ ಮತ್ತೆ ಜಾಸ್ತಿ ಆದರೆ ಈ ಭಾಗದ ಪರಿಸ್ಥಿತಿ ಇನ್ನಷ್ಟು ಹದಗೆಡುವಂಥ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ನೋಡಿ, ಇಂದಿರಾನಗರ ಕೂಡ ಅಷ್ಟೇ ವಿಪರೀತವಾಗಿ ಕಾಸ್ಟ್ಲಿ ಏರಿಯಾ. ಆ ಕಾಸ್ಟ್ಲಿ ಏರಿಯಾದಲ್ಲಿ ಅಷ್ಟೆಲ್ಲ ದುಡ್ಡನ್ನು ಇನ್ವೆಸ್ಟ್ ಮಾಡಿದವರು ಅನುಭವಿಸ್ತಾ ಇರೋದು ಇನ್ ರಿಟರ್ನ್ ಏನು ಅಂದರೆ ಇದು ಯಾರಿಂದ ಸಿಕ್ಕಿರೋದು? ಸರ್ಕಾರದಿಂದಲೇ. ಆಬ್ವಿಯಸ್ಲಿ ಸರ್ಕಾರ ಮತ್ತು ಅಧಿಕಾರಿಗಳೇ ಇದೆಲ್ಲದಕ್ಕೂ ಕೂಡ ಹೊಣೆಗೇಡಿಗಳಾಗ್ತಾ ಇರೋದು. ಅವರೇ ಉತ್ತರದಾಯಿತ್ವವನ್ನು ಕೊಡಬೇಕು. ಒಂದು ಕಡೆ ಮಕ್ಕಳಿಗೂ ಕಿರಿಕಿರಿ ಅದು.